ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣವರ ಬೃಂದಾವನದ ಮಹಿಳೆಯರಿಗೆ ನೀವು ತುಂಬಾ ಅದೃಷ್ಟಶಾಲಿಗಳು. ನೀವು ನನಗೆ ಅತ್ಯಂತ ಪ್ರೀತಿಯ ಪಾತ್ರರು. ನೀವು ಇಲ್ಲಿಗೆ ಬಂದಿದ್ದೀರಿ ಎಂದು ನನಗೆ ಬಹಳ ಸಂತೋಷವಾಗಿದೆ. ಬೃಂದಾವನದಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂಬುದು ನಂಬಿದ್ದೇನೆ. ಈಗ ನನಗೆ ದಯವಿಟ್ಟು ಅಪ್ಪಣೆ ಮಾಡಿ, ನಿಮಗಾಗಿ ನಾನು ಏನು ಮಾಡಲಿ? ರಾತ್ರಿ ಇಂಥ ವೇಳೆಯಲ್ಲಿ ಇಲ್ಲಿಗೆ ಬರುವುದರ ಉದ್ದೇಶವೇನು? ದಯವಿಟ್ಟು ಕುಳಿತುಕೊಳ್ಳಿ, ನಿಮಗಾಗಿ ನಾನು ಏನು ಮಾಡಬಲ್ಲೆ ತಿಳಿಸಿ ಎಂದನು. ಗೋಪಿಯರು ಕೃಷ್ಣನ ಸಹವಾಸವನ್ನು ಸವಿಯಲು, ಅವರೊಡನೆ ನೃತ್ಯ ಮಾಡಲು, ಅವನನ್ನು ಅಲಂಕರಿಸಿ ಚುಂಬಿಸಲು ಅವನ ಬಳಿಗೆ ಬಂದಿದ್ದರು. ಅವರೆಲ್ಲರ ತನ್ನಡೆ ಮಂದಹಾಸ ಬೀರುವುದನ್ನು ಕಂಡು ಕೃಷ್ಣನು, ನನ್ನ ಪ್ರೀತಿಯ ಸ್ನೇಹಿತರೆ, ಈಗ ನಡುರಾತ್ರಿ ಕಾಡಿನಲ್ಲಿ ಅಪಾಯ ತುಂಬಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಈ ಹೊತ್ತಿನಲ್ಲಿ ಹುಲಿಗಳು, ಕರಡಿಗಳು, ನರಿಗಳು ಮತ್ತು ತೋಳುಗಳು ಮುಂತಾದ ಕ್ರೂರ ಪ್ರಾಣಿಗಳು ಕಾಡಿನಲ್ಲಿ ಸದ್ದಿಲ್ಲದೆ ಹೊಂಚು ಹಾಕುತ್ತಾ ಓಡಾಡುತ್ತಿರುತ್ತವೆ. ಇದು ನಿಮಗೆ ಬಹಳ ಅಪಾಯಕಾರಿ. ನೀವು ಈಗ ಸುರಕ್ಷಿತವಾದ ಸ್ಥಳವನ್ನು ಆವರಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ಎಲ್ಲಿ ಹೋದರೂ ಈ ಪ್ರಾಣಿಗಳು ಆಹಾರಕ್ಕಾಗಿ ಅಲೆದಾಡುತ್ತಿರುತ್ತವೆ, ಅದನ್ನು ಕಾಣುವಿರಿ. ಆದುದರಿಂದ ನಡುರಾತ್ರಿಯಲ್ಲಿ ನೀವು ಇಲ್ಲಿಗೆ ಒಂದು ದೊಡ್ಡ ಅಪಾಯವನ್ನು ತಂದುಕೊಂಡಿದ್ದೀರಿ. ದಯವಿಟ್ಟು ತಡ ಮಾಡದೆ ಹಿಂದಕ್ಕೆ ಹೋಗಿ ಎಂದು ಹೇಳಿದನು. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪಾಲಕರು ಅನುಮತಿ ಇಲ್ಲದೆ ನೀವು ಮನೆಯನ್ನು ಬಿಟ್ಟಿದ್ದೀರಿ ಎಂದು ನನಗೆ ಅರ್ಥವಾಗಿದೆ. ಆದುದರಿಂದ ನಿಮ್ಮ ತಾಯಿಯರು, ತಂದೆಯರು, ಅಣ್ಣಂದಿರು, ಮಕ್ಕಳು ಸಹ ನಿಮ್ಮನ್ನು ಕಾಣಲು ಬಹು ಕಾತುರರಾಗಿರುತ್ತಾರೆ. ನಿಮ್ಮ ಗಂಡಂದಿರ ವಿಷಯ ಹೇಳಬೇಕಾಗಿಲ್ಲ. ನೀವು ಇಲ್ಲಿರುವಷ್ಟು ಹೊತ್ತು ಅವರು ನಿಮಗಾಗಿ ಬೇರೆ ಬೇರೆ ಕಡೆ ಹುಡುಕುತ್ತಿರಬೇಕು. ಅವರ ಮನಸ್ಸು ಬಹಳ ಕಲಕಿ ಹೋಗಿರಬೇಕು. ಆದುದರಿಂದ ತಡ ಮಾಡಬೇಡಿ, ದಯವಿಟ್ಟು ಹಿಂದಕ್ಕೆ ಹೋಗಿ ಅವರ ಮನಸ್ಸಿಗೆ ಸಮಾಧಾನ ಮಾಡಿ. ಕೃಷ್ಣನು ತಾನಾಗಿ ಹೇಳಿದ ಬುದ್ಧಿವಾದವನ್ನು ಕೇಳಿ ಗೋಪಿಯರಿಗೆ ಮನಸ್ಸು ಸ್ವಲ್ಪ ಕಲಕಿ ಕೋಪ ಬಂದಂತೆ ಕಂಡಿತು. ಅವರು ತಮ್ಮ ನೋಟವನ್ನು ಕಾಡಿನ ಸೌಂದರ್ಯದತ್ತ ಹರಿಸಿದರು. ಆ ಹೊತ್ತಿನಲ್ಲಿ ಬೆಳದಿಂಗಳು ಇಡೀ ಕಾಡನ್ನು ಬೆಳಗುತ್ತಿತ್ತು. ತಂಗಾಳಿಯು ನಿಧಾನವಾಗಿ ಅರಳುತ್ತಿದ್ದ ಹೂಗಳ ಮೇಲೆ ಬೀಸುತ್ತಿತ್ತು. ತಂಗಾಳಿಯಲ್ಲಿ ಮರಗಳ ಹಸುರೆಲೆಗಳು ಅಲ್ಲಾಡುತ್ತಿದ್ದವು. ಕೃಷ್ಣನು ಅವರ ಕಾಡಿನ ಕಡೆಗೆ ನೋಡುತ್ತಿದ್ದ ಅವಕಾಶವನ್ನು ಬುದ್ಧಿ ಹೇಳಲು ಬಳಸಿಕೊಂಡು ಅವನು ಹೀಗೆ ಹೇಳಿದನು. ನೀವು ಈ ರಾತ್ರಿ ಸುಂದರವಾದ ಬೃಂದಾವನದ ಅರಣ್ಯ ನೋಡಲು ಬಂದಿದ್ದೀರಿ ಎಂದು ನನಗೆ ತೋರುತ್ತಿದೆ. ಈಗ ನಿಮಗೆ ತೃಪ್ತಿಯಾಗಿರಬೇಕು. ಆದುದರಿಂದ ತಡ ಮಾಡದೆ ನಿಮ್ಮ ಮನೆಗಳಿಗೆ ಹಿಂದಿರುಗಿ. ನೀವು ಅತ್ಯಂತ ಪರಿಶುದ್ಧ ಸ್ತ್ರೀಯರೆಂದು ನನಗೆ ಗೊತ್ತು. ಆದುದರಿಂದ ಬೃಂದಾವನದ ಅರಣ್ಯದ ಸುಂದರ ವಾತಾವರಣ ನೋಡಿದ್ದೀರಿ. ದಯವಿಟ್ಟು ಮನೆಗಳಿಗೆ ಹಿಂದಿರುಗಿ ನಿಮ್ಮ ಗಂಡಂದಿರಿಗೆ ನಿಷ್ಠೆಯಾದ ಸೇವೆಯನ್ನು ಸಲ್ಲಿಸಿ. ನಿಮಗೆ ನನ್ನ ವಿಷಯದಲ್ಲಿ ಬಹಳ ಪ್ರೀತಿ ಇದೆ. ಅಲೌಕಿಕ ಪ್ರೀತಿಯಿಂದ ನಾನು ಕೊಳಲು ನುಡಿಸಿದ್ದನ್ನು ಕೇಳಿ ಇಲ್ಲಿಗೆ ಬಂದಿದ್ದೀರಿ ಅದು ನನಗೆ ಅರ್ಥವಾಗುತ್ತದೆ. ನಾನು ದೇವೋತ್ತಮ ಪರಮ ಪುರುಷನಾಗುವುದರಿಂದ ನೀವು ನನ್ನನ್ನು ಪ್ರೀತಿಸುವುದು ಬಹಳ ಯೋಗ್ಯವಾದುದು. ಜೀವಿತವಾಗಿರುವುದೆಲ್ಲ ನನ್ನ ಭಾಗಗಳು, ಆದ್ದರಿಂದ ಸಹಜವಾಗಿ ಅವರು ನನ್ನನ್ನು ಪ್ರೀತಿಸುತ್ತಾರೆ. ಆದುದರಿಂದ ನನ್ನಲ್ಲಿ ನಿಮಗೆ ಪ್ರೀತಿಗೆ ಸ್ವಾಗತ. ಇದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಈಗ ನೀವು ಮನೆಗೆ ಹಿಂದಕ್ಕೆ ಹೋಗಬಹುದು. ನಾನು ನಿಮಗೆ ವಿವರಿಸಬೇಕಾದ ಇನ್ನೊಂದು ಅಂಶವೆಂದರೆ, ಪತಿವ್ರತೆಯಾದವಳು ಕಪಟತನವಿಲ್ಲದೆ ಗಂಡನ ಸೇವೆ ಮಾಡುವುದೇ ಅತ್ಯಂತ ದೊಡ್ಡ ಧಾರ್ಮಿಕ ತತ್ವಗಳು. ಹೆಂಗಸು ಗಂಡಸಿನ ನಿಷ್ಠಳಾಗಿ ಪತಿವ್ರತೆಯಾಗಿರುವುದು ಮಾತ್ರವಲ್ಲದೆ ತನ್ನ ಪ್ರೀತಿಯ ಸ್ನೇಹಿತರ ವಿಷಯದಲ್ಲಿಯೂ ಪ್ರೀತಿಯಿಂದಿರಬೇಕು. ಅತ್ತೆ ಮಾವಂದಿರ ವಿಧೇಯಗಳಾಗಿರಬೇಕು ಮತ್ತು ಗಂಡ ಅಣ್ಣ ತಮ್ಮ ವಿಷಯದಲ್ಲಿ ಪ್ರೀತಿಯಿಂದಿರಬೇಕು. ಬಹು ಮುಖ್ಯವಾದುದರಿಂದ ಸ್ತ್ರೀಯಾದವಳು ತನ್ನ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಕೃಷ್ಣನು ಹೀಗೆ ನಿರುತ್ಸಾಹಗೊಳಿಸುವ ರೀತಿಯಲ್ಲಿ ಗೋಪಿಯರೊಡನೆ ಮಾತನಾಡಿದಾಗ ಕೃಷ್ಣನೊಡನೆ ರಾಸ ನೃತ್ಯವನ್ನು ಸವಿಯುವ ಬಯಕೆ ವಿಫಲವಾಗುತ್ತದೆ ಎಂದು ಅವರಿಗೆ ಅನಿಸಿತು. ಅವರಿಗೆ ಬಹು ದುಃಖವಾಯಿತು, ಬಹು ಆತಂಕವೂ ಆಯಿತು. ಬಹು ದುಃಖದಿಂದ ಅವರು ನಿಟ್ಟುಸಿರು ಬಿಡಲು ಪ್ರಾರಂಭಿಸಿದರು. ಕೃಷ್ಣನ ಮುಖವನ್ನು ನೋಡಲು ಬದಲು ಅವರು ತಲೆಗಳನ್ನು ಬಗ್ಗಿಸಿಕೊಂಡು ಭೂಮಿಯ ಕಡೆ ನೋಡಿದರು ಮತ್ತು ತಮ್ಮ ಕಾಲ್ಬೆರಳುಗಳಿಂದ ಬಗೆ ಬಗೆಯ ವಕ್ರ ರೇಖೆಗಳನ್ನು ಎಳೆಯಲು ಪ್ರಾರಂಭಿಸಿದರು. ಬಹುವಾಗಿ ಅಳುತ್ತಿದ್ದರು. ಸಾಧನ ಅಲಂಕಾರಗಳೆಲ್ಲ ಕಣ್ಣೀರಿನಿಂದ ತೊಳೆದು ತಿದ್ದುವು. ಅವರ ಕಂಬನಿಯು ಎದೆಯ ಕುಂಕುಮದೊಂದಿಗೆ ಬೆರೆತು ನೆಲಕ್ಕೆ ಬಿತ್ತು. ಕೃಷ್ಣನಿಗೆ ಏನನ್ನು ಹೇಳಲು ಅವರಿಗೆ ತಿಳಿಯಲಿಲ್ಲ. ಮೌನವಾಗಿ ನಿಂತರು. ಹೃದಯಗಳಿಗೆ ತೀವ್ರವಾಗಿ ಗಾಯವಾಗಿದೆ ಎನ್ನುವುದು ಅವರ ಮೌನವೇ ಹೇಳುತ್ತಿತ್ತು. ಸಾಮಾನ್ಯ ಸ್ತ್ರೀಯರಲ್ಲ. ಕೃಷ್ಣನ ಮಾತುಗಳಿಂದ ಅವರು ಖಿನ್ನಿತರಾದರು. ಅವನ ವಿಷಯದಲ್ಲಿ ಕಠಿಣವಾದ ಮಾತುಗಳನ್ನು ಬಳಸಲು ಅವರಿಗೆ ಮನಸ್ಸು ಬರಲಿಲ್ಲ. ಆದುದರಿಂದ ನಡುಗುವ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಕೃಷ್ಣನು ಅವರಿಗೆ ಅತ್ಯಂತ ಪ್ರಿಯನಾದವನು. ಗೋಪಿಯರು ಕಮಲನಯನ ಕೃಷ್ಣನಿಗೆ ಹೀಗೆ ಹೇಳಿದರು, ನಿಮ್ಮನ್ನು ನಮ್ಮ ಪತಿಯಾಗಿ ಮಾಡಿಕೋಬೇಕೆಂಬ ನಮ್ಮ ಬಹುಕಾಲದ ಆಸೆಗೆ ತಣ್ಣೀರ ಎರಚಬೇಡ. ಕೃಷ್ಣ, ನೀನು ಬಹು ಕ್ರೂರಿ. ನೀನು ಹೀಗೆ ಮಾತನಾಡಬಾರದು. ದಯವಿಟ್ಟು ನಮ್ಮನ್ನು ಸ್ವೀಕರಿಸು. ನೀನು ದೇವೋತ್ತಮ ಪರಮ ಪುರುಷ. ನಿನಗೆ ಮನ ಬಂದಂತೆ ಮಾಡಬಹುದು. ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಲು ನಾವು ಎಲ್ಲವನ್ನು ಬಿಟ್ಟು ನಿನ್ನ ಬಳಿ ಬಂದಿದ್ದೇವೆ. ನೀನು ಸರ್ವ ಸ್ವತಂತ್ರನು. ನಿನ್ನ ಮನ ಬಂದಂತೆ ಮಾಡಬಹುದು.
ಗೋಪಿಯರ ಕಾತರದ ಬೇಡಿಕೆಯನ್ನು ಕೇಳಿ ದೇವತಂ ಪರಮ ಪುರುಷನು ಮುಗುಳ್ನಗುವನ್ನು ನಕ್ಕು ಗೋಪಿಯರ ವಿಷಯದಲ್ಲಿ ಬಹು ಕರುಣೆಯಿಂದ ತಾನು ಸ್ವಯಂ ಪೂರ್ಣನಾಗಿದ್ದನು. ಅವರು ಅಪೇಕ್ಷಿಸಿದಂತೆ ಅವರನ್ನು ಆಲಿಂಗಿಸಿ ಚುಂಬಿಸಲು ಪ್ರಾರಂಭಿಸಿದನು. ನಸುನಗುತ್ತಾ ಕೃಷ್ಣನು ಗೋಪಿಯರ ಮುಗುಳ್ನಗುತ್ತಾ ನೋಡಿದಾಗ ಅವರ ಮುಖಗಳು ಚೆಲುವು ನೋಡಿ ಸಂತೋಷ ಪಡುತ್ತಿದ್ದನು. ಹೊಳೆಯುವ ಕೋಟ್ಯಾಂತರ ನಕ್ಷತ್ರಗಳ ನಡುವೆ ಇರುವ ಹುಣ್ಣಿಮೆ ಚಂದ್ರನಂತೆ ಕಂಡನು. ಹೀಗೆ ದೇವತಂ ಪರಮ ಪುರುಷ ನೂರಾರು ಗೋಪಿಯರಿಂದ ಆವೃತನಾಗಿ ಬಹು ವರ್ಣನೆಗಳ ಹೂಮಾಲೆಯಿಂದ ಅಲಂಕೃತನಾಗಿ ಬೃಂದಾವನದ ಅರಣ್ಯಗಳಲ್ಲಿ ಅಲೆದಾಡಲು ಪ್ರಾರಂಭಿಸಿದನು. ಒಮ್ಮೊಮ್ಮೆ ತನಗೆ ತಾನೇ ಹಾಡಿಕೊಳ್ಳುತ್ತಿದ್ದನು, ಒಮ್ಮೊಮ್ಮೆ ಗೋಪಿಯರೊಡನೆ ಹಾಡುತ್ತಿದ್ದನು. ಹೀಗೆ ಪ್ರಭು ಮತ್ತು ಗೋಪಿಯರ ಲೀಲೆಗಳು ಮತ್ತು ಕಮಲಗಳು ಬೆಳೆದಂತೆ ಯಮುನಾ ನದಿಯಲ್ಲಿ ತಂಪಾದ ಮರಳು ತೀರನ್ನು ಸೇರಿದರು. ಇಂಥ ಅಲೌಕಿಕ ವಾತಾವರಣದಲ್ಲಿ ಗೋಪಿಯರನ್ನು ಕೃಷ್ಣನು ಪರಸ್ಪರ ಸಂತೋಷಪಟ್ಟರು. ಬೃಂದಾವನದ ನದಿಯ ತೀರದಲ್ಲಿ ಹಾಸ್ಯ ಮಾಡುತ್ತಾ ನೋಡುತ್ತಾ ಅವರು ಸುಖಿಸಿದರು. ಕೃಷ್ಣನು ಗೋಪಿಯರ ದೇಹವನ್ನು ಮುಟ್ಟಿದಾಗ ಅವನನ್ನು ಆಲಿಂಗಿಸಬೇಕೆಂಬ ಅವರ ಕಾಮು ಹೆಚ್ಚಾಯಿತು. ಅವರೆಲ್ಲರೂ ಈ ಲೀಲೆಗಳನ್ನು ಸವಿದರು. ಗೋಪಿಯರು ಕೃಷ್ಣನ ಸಹವಾಸವನ್ನು ಪ್ರಾಪಂಚಿಕ ಕಾಮದ ಸೋಂಕೆ ಇಲ್ಲದೆ ಸವಿದರು. ಹೀಗೆ ದೇವತಂ ಪರಮ ಪುರುಷನು ದಯೆಯಿಂದ ಅವರನ್ನು ಆಶೀರ್ವದಿಸಿ ಹೀಗೆಯೇ ಶ್ರೀಕೃಷ್ಣ ಅವರು ಗೋಪಿಯರೊಡನೆ ರಾಸನೃತ್ಯವನ್ನು ಮಾಡಿದರು. ಈ ಕಥೆ ನಿಮಗೆ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.